ಲೋಕಸಭಾ ಚುನಾವಣೆ ಹಿನ್ನೆಲೆ ಹಾಸನ ಲೋಕಸಭಾ ಕ್ಷೇತ್ರ ಭಾರಿ ಕುತೂಹಲವನ್ನ ಕೆಳಿಸಿದೆ. ಈ ಬಾರಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮೊಮ್ಮಗ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ರೆ, ಬಿಜೆಪಿಯಿಂದ ಮಾಜಿ ಸಚಿವ ಎ ಮಂಜು ಸ್ಪರ್ಧೆ ಮಾಡಿದ್ರೆ. ಅದರಿಂದಾಗಿ ಈ ಲೋಕಸಭಾ ಕ್ಷೇತ್ರ ಭಾರಿ ಕುತೂಹಲವನ್ನ ಕೆಳಿಸಿದೆ ಮತ್ತು ಜಿದ್ದಾಜಿದ್ದಿಯಾಗಿದೆ. ನಮ್ಮ ಈಗ ಕೇಳ್ರಪ್ಪ ಕೇಳಿ ವಾಹನ ಈಗ ಹಾಸನಕ್ಕೆ ಎಂಟ್ರಿ ಆಗಿದೆ. ನಮ್ಮ ವಾಹನ ಇನ್ನೇನು ಬಂದಿದೆ. ಇಲ್ಲಿ ಇದು ನಮ್ಮ ನ್ಯೂಸ್ 18 ಕನ್ನಡದ ವಾಹನ. ಇಲ್ಲಿ ಸಂಪೂರ್ಣವಾಗಿ ಒಂದು ನ್ಯೂಸ್ 18 ಕನ್ನಡದ ಕೇಳ್ರಪ್ಪ ಕೇಳಿ ಸ್ಟಿಕ್ಕರ್ ಹಾಕಿ ಇಲ್ಲಿ ಬಂದಿರುವಂತಹ ವಾಹನವನ್ನು ನಾವು ಇಲ್ಲಿ ನೋಡಬಹುದು. ಈಗ ನಾವು ಸಾರ್ವಜನಿಕರು ಮತದಾರರು ಏನು ಹಾಸನ ಜಿಲ್ಲೆಯ ಮತದಾರರು ಏನು ಅವರ ಅಭಿಪ್ರಾಯವನ್ನು ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಮತದಾರರೇ ಏನು ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಲೋಕಸಭಾ ಚುನಾವಣೆ ಹಿನ್ನೆಲೆ ಹಾಸನಾಂಬೆ ಮಡಿಲಿನಲ್ಲಿ ಮತದಾರರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮೊಮ್ಮಗನಿಗೆ ಮಣೆ ಹಾಕ್ತಾರಾ ಅಥವಾ ಮಾಜಿ ಸಚಿವ ಎ ಮಂಜುಗೆ ಮಣೆ ಹಾಕ್ತಾರ ಅನ್ನುವಂಥದ್ದನ್ನ ಅಭಿಪ್ರಾಯವನ್ನ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋಣ. ಲೋಕಸಭಾ ಚುನಾವಣೆ ಹಿನ್ನೆಲೆ ಹಾಸನ ಲೋಕಸಭಾ ಕ್ಷೇತ್ರ ಭಾರಿ ಜಿದ್ದಾಜಿದ್ದಿಯನ್ನ ಪಡೆದುಕೊಂಡಿದೆ. ಒಂದ್ ಕಡೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮೊಮ್ಮಗ ಜೆಡಿಎಸ್ ನಿಂದ ಸ್ಪರ್ಧೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿಯಿಂದ ಮಾಜಿ ಸಚಿವ ಎ ಮಂಜುರವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ನಮ್ಮ ಕೇಳ್ರಪ್ಪ ಕೇಳಿ ತಂಡ ಹಾಸನದ ಹೃದಯ ಭಾಗವಾದಂತಹ ಹೇಮಾವತಿ ಪ್ರತಿಮೆ ಮುಂಭಾಗ ಇದ್ದೇನೆ. ನನ್ನ ಎಡಭಾಗದಲ್ಲಿ ನೋಡಬಹುದು, ಇದು ಹಾಸನ ನಗರ ಬಸ್ ನಿಲ್ದಾಣ. ಈಗಾಗಲೇ ನೂರಾರು ಬಸ್ಗಳು ಏನೋ ಬೇರೆ ಬೇರೆ ವಿವಿಧ ಗ್ರಾಮಾಂತರ ಪ್ರದೇಶಗಳಿಗೆ ಚಲಿಸ್ತಾ ಇರುವಂತದ್ದು. ಇಲ್ಲಿ ನನ್ನ ಎಡಭಾಗದಲ್ಲಿ ನೋಡುವಂತದ್ದಾದ್ರೆ ಇದು ಹಾಸನ ನಗರ ಬಸ್ ನಿಲ್ದಾಣ, ಹಾಸನ ನಗರದ ಹೃದಯ ಭಾಗ ಇದು. ನನ್ನ ಬಲಭಾಗದಲ್ಲೂ ಇದು ನೋಡುವಂತದ್ದಾದ್ರೆ ಇದು ಏನು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕಚೇರಿಗೆ ತೆರಳುವಂತಹ ರಸ್ತೆ. ಇದು ಹಾಸನದ ಪ್ರಮುಖ ಹೃದಯ ಭಾಗ ಆಗಿರುವಂತದ್ದು. ಹೇಮಾವತಿ ಪ್ರತಿಮೆ ಮುಂಭಾಗ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಮಂದಿ, ನೂರಾರು ಮಂದಿ ನೆರೆದಿರ್ತಾರೆ. ಈಗಾಗಲೇ ನಮ್ಮ ತಂಡದ ನಮ್ಮ ವಾಹನ ಕೂಡ ಈಗಾಗಲೇ ಹೇಮಾವತಿ ಪ್ರತಿಮೆ ಮುಂಭಾಗ ಇರುವಂತದನ್ನ ನಾವು ನೋಡಬಹುದು. ಕೇಳ್ರಪ್ಪ ಕೇಳಿ ತಂಡದ ನಮ್ಮ ಟೀಮ್ನ ವಾಹನ ಇಲ್ಲಲ್ಲದೆ ಇಲ್ಲಿ ನೂರಾರು ಸಾರ್ವಜನಿಕರು ಬಂದು ಕೂಡ ಈಗ ಇಲ್ಲಿ ನೆರೆದಿರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡಬಹುದು. ನೂರಾರು ಸಾರ್ವಜನಿಕರು ಅವರ ಅಭಿಪ್ರಾಯವನ್ನ ಹಂಚಿಕೊಳ್ಳಲಿಕ್ಕೆ ಇಲ್ಲಿ ಬಂದಿದ್ದಾರೆ. ನಮ್ಮ ವಾಹನ ಕೂಡ ಈಗಾಗಲೇ ಸಿದ್ಧವಾಗಿ ನಿಂತಿರುವಂತಹದ್ದು. ಇನ್ನೇನು ಕೇವಲ ಇಲ್ಲಿ ನಮ್ಮ ವಾಹನವನ್ನು ಕೂಡ ಇಲ್ಲಿ ನಾವು ನೋಡುವಂತದ್ದಾದ್ರೆ ಈ ವಾಹನ ನಮ್ಮ ನ್ಯೂಸ್ 18ನ ವಾಹನ ಏನು ಕೇಳ್ರಪ್ಪ ಕೇಳಿ ತಂಡದ ವಾಹನ ಈಗಾಗಲೇ ಬಂದು ಸಜ್ಜಾಗಿ ನಿಂತಿರುವಂತದ್ದು. ಇನ್ನು ಕೇವಲ ಏನು ಸಾರ್ವಜನಿಕರು ಅವರವರ ಅಭಿಪ್ರಾಯವನ್ನ ಹಂಚಿಕೊಳ್ಳುವಂತದ್ದು ಮಾತ್ರ ಬಾಕಿ ಇರುವಂತದ್ದು. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೇವೆ. ಇಲ್ಲಿ ಮೈ ಕೂಡ ರೆಡಿ ಇದೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಾರ್ವಜನಿಕರು ಅವರವರ ಅಭಿಪ್ರಾಯವನ್ನ ಬಂದು ಹಂಚಿಕೊಳ್ಳಿದ್ದಾರೆ. ಅವರ ಅನಿಸಿಕೆ ಏನನ್ನು ಹೇಳ್ತಾರೆ ಕೇಳೋಣ ಬನ್ನಿ. ಹಲೋ, ಕೇಳ್ತಿದ್ದೇನ್ರಿ? ನಾನಾಯ್ತೇನ್ರಿ? ದೇಶಕ್ಕಾಗಿ ಮೋದಿಗಾಗಿ ನಾವು ಇವತ್ತು ಹೇಳ್ತಾರೆ. ಮೋದಿ ಏನ್ ಮಾಡಿದ್ರು ಮೋದಿ ಏನ್ ಮಾಡಿದ್ದಾರೆ ಅಂದ್ರೆ 10 ಜನ ಸೈನಿಕರು ತಲೆ ಕಟ್ಕೊಂಡು ಹೋದಾಗ ಬೇರೆ ಯಾರಿದ್ರು ಏನು ಮಾಡಕ್ ಆಗ್ಲಿಲ್ಲ. ಆದ್ರೆ ಇವತ್ತು ಮೋದಿ ಸರ್ಕಾರ ಮಾಡಿ ತೋರಿಸಿದೆ. ಪಾಕಿಸ್ತಾನ ಮೇಲೆ ರಾತ್ರಿನೇ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅವ್ರ ತಲೆನ ಕಡ್ದು ಬಂದಿದೆ ಇವತ್ತು ಏರ್ ಅಟ್ಯಾಕ್ ಮಾಡಿ. ಆದ್ರೆ ಇವತ್ತು ಜನಗಳು ಕೇಳ್ತಾರೆ ಮೋದಿ ಏನ್ ಮಾಡಿದ್ರು. ಹಂಗಾಗಿ ಇವತ್ತು ಮೋದಿ ಏನು ಮಾಡಿಲ್ಲ, ಮೋದಿ ಮಾಡೋದೆಲ್ಲನೂ ಮಾಡಿ ಜನಗಳು ನೋಡಿದ್ದಾರೆ ಇವತ್ತು. ಮೋದಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮನುಷ್ಯ ಏನಾದ್ರು ಯಾರಾದ್ರೂ ಇರ್ಬೋದು, ಪ್ರಧಾನ ಮಂತ್ರಿ ಇರ್ಬೋದು, ಸಾಮಾನ್ಯ ಮನುಷ್ಯ ಇರ್ಬೋದು. 24 ಗಂಟೆ ನಿದ್ದೆ ಮಾಡಿದಲ್ಲ ಬದುಕಕ್ಕಾಗತ್ತಾ ಸರ್? ಮೊದಲನೇ ಸುಳ್ಳು ಇವ್ರದು. ಇಂಥವು ಸಾವಿರಾರು ಸುಳ್ಳು ಹೇಳ್ತಾ ಇದ್ದಾರೆ. ಒಂದು ನರೇಂದ್ರ ಮೋದಿ ಅವರು ಜನಕ್ಕೆ ಇವತ್ತು ರೈತರಿಗೆ ಏನ್ ಮೋಸ ಮಾಡಿದ್ದಾರೆ ಅನ್ನೋದನ್ನ ಮೊದಲು ಹೇಳ್ತೇನೆ ನಾನು. ಏನಪ್ಪಾ ಅಂದ್ರೆ ಒಬ್ಬ ರೈತನಿಗೆ 2,000 ವರ್ಷಕ್ಕೆ 2,000 ಒಂದು ಕುಟುಂಬಕ್ಕೆ ಹಾಕೋದ್ರಿಂದ ಒಂದು ದೇಶದ ಬೆಲೆ, ಒಬ್ಬ ರೈತನ ಬೆಲೆ ದಿವಸಕ್ಕೆ 17 ರೂಪಾಯಿ ಬೀಳ್ತಾ ಇದೆ. ಇದು ಅರ್ಥ ಮಾಡ್ಕೋಬೇಕು. ಒಲ್ಲಿಕ್ಕೆ ಕರೆಕ್ಟ್ GST ಬೆಲೆ ಇವತ್ತು ಯಾವ ಲೆವೆಲ್ಗೆ ಹೋಗಿದೆ ಸ್ವಾಮಿ. ಜೊತೆಗೆ ಇವತ್ತು ಕುಮಾರಸ್ವಾಮಿ ಅವರು ಪ್ರತಿಯೊಬ್ಬ ರೈತರಿಗೆ 2 ಲಕ್ಷ ಮನ್ನಾ ಮಾಡಿದ್ರು. ದೇವೇಗೌಡರು ಏನ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ದೇವೇಗೌಡರು ಈ ದೇಶದ, ಈ ರಾಜ್ಯದಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತು ಅವರೊಬ್ರು ಶಾಂತಿ ನಾಯಕರು ಅಂತ. ಇವತ್ತು ಹಿಂದೂ ಮುಸ್ಲಿಮರು ಪ್ರೀತಿಯಿಂದ ಈ ಜಿಲ್ಲೆ ಒಳಗೆ ಬದುಕ್ತಾ ಇದ್ದಾರೆ, ಒಂದು ಗಲಾಟೆ ಇಲ್ದಂಗೆ. ಅಂದ್ರೆ ಅದಕ್ಕೆ ದೇವೇಗೌಡರು ಕಾರಣ ಸ್ವಾಮಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಪ್ರಜ್ವಲ್ ರೇವಣ್ಣ ಅವರು ದೇವೇಗೌಡರಿಗಿಂತ 10,000 ಹೆಚ್ಚು ಮತಗಳಿಂದ ಅವ್ರು ಗೆಲ್ತಾರೆ. ಸಮಾಧಾನವಾಗಿ ಕೇಳಿ, ಆಮೇಲೆ ನೀವು ಮಾತಾಡಿ. ಯಾಕಪ್ಪ ಅಂದ್ರೆ ಇದು ಯಾರ ಮನೆ ಆಸ್ತಿ ಅಲ್ಲ, ಇದು ಪಬ್ಲಿಕ್ ಸರ್ವೆ ಇದೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಏ ಮಂಜಣ್ಣ ಅಲ್ಲಿ ಹೋಗೋಣ, ಇಲ್ಲಿ ಬಾರಣ್ಣ, ಅವ್ರಿಗೆ ಎಲ್ಲೂ ನೆಲೆ ಇಲ್ಲ ಬಿಡಿ. ಈ ಸತಿ ಜನ ಈ ಜಿಲ್ಲೆಯಲ್ಲಿ ಸರಿಯಾದ ಪಾಠವನ್ನು ನಾವು ಕಲಿಸ್ತೇವೆ. ಪ್ರಜ್ವಲ್ ರೇವಣ್ಣರನ್ನು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸ್ತೇವೆ ಸ್ವಾಮಿ. ರೇವಣ್ಣವ್ರು ಮಾಡಿಯವರಲ್ಲ ಕಾಮಗಾರಿಗಳು, ಅವ್ರು ಬರೀ ಬಿಜೆಪಿ ಅವ್ರು ಬರೀ ಬಣ್ಣ ಹೊಡಿಸ್ಲಿ ಸಾಕು. ಅವ್ರೇನು ಕೆಲಸ ಮಾಡೋದು ಬೇಡ. ನಾವು ಮಾಡಿರೋಕೆ ಬರೀ ಬಣ್ಣ ಹೊಡಿಸ್ಲಿ. ಈ ರೀತಿ ಇದೆ ಸ್ವಾಮಿ. ನಾವು ಸುಳ್ಳು ಹೇಳ್ತಾ ಇಲ್ಲ, ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾವು JDS ಕಾರ್ಯಕರ್ತರು, ನಾವು ಎಂದೂ ಎದುರಲ್ಲ. ಯಾಕೆ ಗೊತ್ತಾ? ಕೆಲಸ ಮಾಡಿದೀವಿ, ಎದೆ ತಟ್ಕೊಂಡು ಹೇಳ್ತೀವಿ ಓಟ್ ಕೊಡಿ ಸ್ವಾಮಿ ಅಂತ. ಇವರು ನೋಡಿ ಸ್ವಾಮಿ, ಬಿಜೆಪಿ ಏನು ಗೊತ್ತಾ? ಕಾಂಗ್ರೆಸ್ JDS ಜನಕ್ಕೆ ಏನ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಬಿಜೆಪಿ ಏನ್ ಕಿತ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಯಾಕೆ ಹೇಳಿ? ಯಾವಾಗ್ಲೂ ಈಗ ಟಿವಿಲಿ ಕಿತ್ಕೋತಾವ್ರೆ, GST ಕಿತ್ಕೋತಾವ್ರೆ. ನಾವು ದುಡ್ಡು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ನಾವು ಕೇವಲ 30 ರೂಪಾಯಿ
ರೂಪಾಯಿ ಮಾಡ್ತೀವಿ ಅಂದ್ರು 3 ರೂಪಾಯಿ ಇಳಿಸಕ್ಕಾಗಿಲ್ಲ ಇವ್ರಿಗೆ. ಇದನ್ನೆಲ್ಲವನ್ನ ಅರ್ಥ ಮಾಡ್ಕೊಂಡು ಈ ಬಾರಿ ಜೆಡಿಎಸ್ ಪಕ್ಷವನ್ನ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯನ್ನು ಮಾಡೋಣ ಅಂತ ಈ ಮೂಲಕ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವ್ರು ಹೇಳಿದ್ರು ದೋಸೆಗೆ 5 ರೂಪಾಯಿ GST ಹಾಕ್ತಾರೆ ಅಂತ. ಸಮಯ 5 ಸ್ಟಾರ್ ಹೋಟೆಲ್ ಅಲ್ಲಿ ತಿನ್ಬೇಡಿ, ಇಲ್ಲೇ ಪಕ್ಕದಲ್ಲಿದೆ 10 ರೂಪಾಯಿ ಹಾಕಿಡ್ಲಿಕ್ಕೆ ಕೊಡ್ತಾರೆ. ಇಲ್ಲಿ ಪೆಟ್ರೋಲ್ ರೇಟ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಷ್ಟು ಟ್ಯಾಕ್ಸ್ ಆಗ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಟ್ಯಾಕ್ಸ್ ಆಗ್ತಾ ಇದೆ ಅಂತ ಫಸ್ಟ್ ನೀವು ತಿಳ್ಕೊ ಬನ್ನಿ. ಆಮೇಲೆ ನೀವು ಮಾತಾಡುವಂತ ಎಷ್ಟು ಸ್ಟೇಟ್ ಎಷ್ಟು ಸೆಂಟ್ರಲ್ ಎಷ್ಟು ಕಮ್ಮಿ ಮಾಡ್ತಾ ಬಂದು ನೀವೇನ್ ಮಾಡ್ತಿದ್ರೆ ಹೇಳಿ, ಅದನ್ನ ಇನ್ನೂ ರೇಸ್ ಮಾಡ್ತಾರೆ. ಏನಕ್ಕೆ ಈ 6 ತಿಂಗಳ ಹಿಂದೆ ಮಾನ್ಯ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ JDS ಗೆ ಒಂದು ಓಟ್ ಹಾಕ್ಬೇಡಿ, ಆ ಓಟ್ ಹಾಕಿದ್ರೆ ಅದು ಬಿಜೆಪಿಗೆ ಅಂತಾರೆ. ಇವತ್ತು ಅವರೇ ಒಟ್ಟಿಗೆ ಇದ್ದಾರೆ. ಅವ್ರ ಕಂಡ್ರೆ ಇವ್ರಿಗಲ್ಲ, ಇವ್ರ ಕಂಡ್ರೆ ಅವ್ರಿಗಲ್ಲ. ಆದ್ರೂ ಏನಕ್ಕೆ ಇದು ದೇಶ ಬೆಳವಣಿಗೆಗೋಸ್ಕರ, ಕರ್ನಾಟಕ ರಾಜ್ಯ ಬೆಳವಣಿಗೆಗೋಸ್ಕರ, ಅವರ ಪಕ್ಷ ಬೆಳವಣಿಗೆಗೋಸ್ಕರ ಅವ್ರು ಇದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದು. ಮನೆ ಅವ್ರ ಪಕ್ಷಗೋಸ್ಕರ ಮಾಡ್ಕೊಂಡಿರೋದು. ಆಯುಷ್ಮಾನ್ ಯೋಜನೆನ ತಂದ್ರು, ಆದ್ರೆ ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಬಿಡ್ತಾಯಿಲ್ಲ. ಕಾರಣ ಏನ್ ಹೇಳಿ, ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಮೋದಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಇವರ ದ್ವೇಷ ರಾಜಕೀಯಕ್ಕೋಸ್ಕರ ನಮ್ಮಲ್ಲಿ ಮೋದಿ ಅವ್ರನ್ನ ಕಡೆಗಣಿಸ್ತಿದ್ದಾರೆ. ನಾನು ಉದ್ದೇಶ ಅಷ್ಟೇ, ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ಮೋದಿ ಬಗ್ಗೆ ಇಷ್ಟು ದೇಶ ಅಲ್ಲ ಪ್ರಪಂಚನೇ ಮಾತಾಡ್ತಾ ಇದೆ. ಮಾತಾಡಕ್ಕೆ ಕಾರಣ ಏನು? ಈ ನಮ್ಮ ದೇಶದ ಬೆಂಬಲ ಮತ್ತೆ ಅವ್ರು ಮಾಡ್ತಿರಕ್ಕಂತ ಒಳ್ಳೆ ಕೆಲಸಗಳು, ಅದ್ ಬೇಕಾಗಿರೋದು ಇಂಪಾರ್ಟೆಂಟ್. ನಮ್ಗೆ ರಾಜಕಾರಣ ಬೇಕಾಗಿಲ್ಲ, ರಾಜಕೀಯನೂ ಬೇಕಾಗಿಲ್ಲ, ಯಾವುದೇ ಕಾರಣಕ್ಕೂ ರಾಜಕೀಯ ಬೇಕಾಗಿಲ್ಲ. ಇಲ್ಲಿ ಜನರ ಒಂದು ಬೆಂಬಲ ಬೇಕು, ನಮ್ಗೆ ದೇಶ ಅನ್ನೋದು ಬೇಕು. ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಭೇದ ಭಾವ ಬೇಡ. ಮೋದಿ ಪ್ರಧಾನಮಂತ್ರಿ ಆದಾಗಿಂದ 2014ವರೆಗೆ ಇದುವರೆಗೂ ಯಾರೇ ಮಾಡ್ಬೇಕಂತ ಸಾಧನೆ ಮಾಡಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಇಲ್ಲ ಪಾಕಿಸ್ತಾನಿಗಳಿಂದ ಒಂದು ವಿರುದ್ಧ ತಗೊಂಡು ನಮ್ಮ ಹಿಂದೂಸ್ತಾನವನ್ನ ಒಂದು ಗಟ್ಟಿಮುಟ್ಟಾಗಿ ಮಾಡಿದ್ದಾರೆ. ಮತ್ತೆ ಇನ್ನೊಂದು, ಯಾವ್ದಾದ್ರೂ ಪಕ್ಷ ಇದ್ದಿದ್ರೆ ಇವತ್ತು ನಿಜವಾಗ್ಲೂ ಅಭಿನಂದನ್ ವಾಪಸ್ ಬರ್ತಾ ಇರ್ಲಿಲ್ಲ. ಆದ್ರೆ ಮೋದಿಜಿ ಇರೋದಕ್ಕೆ ಖಂಡಿತ ವಾಪಸ್ ಬಂದಿದ್ದಾರೆ. ದಯವಿಟ್ಟು ಈ 2019ರ ಸಾಲಿನಲ್ಲಿ ಮೋದಿಜಿಯವರನ್ನೇ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು. ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ ತಿಳ್ಕೋಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಬಿಜೆಪಿ ಅವರು ಮೊದಲು ರಾಮನ್ ಜಪ ಮಾಡ್ಕೊ ಬಂದು ಸರ್ಕಾರ ರಚನೆ ಮಾಡಿದ್ರು. ಇವಾಗ ಏನ್ ಮಾಡ್ತಿದಾರಪ್ಪ ಅಂದ್ರೆ ಮೋದಿ ಜಪವನ್ನ ಮಾಡ್ತಿದ್ದಾರೆ. ಇವತ್ತು ಬಿಜೆಪಿ ಕೆಲ ನಾಲಾಯಕರು ಏನಂತ ಸ್ಟೇಟ್ಮೆಂಟ್ ಹೇಳಿದ್ರಪ್ಪ ಅಂದ್ರೆ, ಬಜೆಟ್ ಮಂಡನೆ ಆದಾಗ ಇದು ಕೇವಲ ಹಾಸನದ ಬಜೆಟ್ ಅಂತ ಹೇಳಿದ್ರು. ಆದ್ರೆ ಇವತ್ತು ಹೇಳ್ತಾರೆ ದೇವೇಗೌಡರು ರೇವಣ್ಣವ್ರು ಹಾಸನಕ್ಕೆ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಪ್ರಶ್ನೆ ಹಾಕ್ತಾರೆ. ಅವ್ರಿಗೆ ನಾಚಿಕೆ ಆಗ್ಬೇಕು. ಇವತ್ತು ದೇವೇಗೌಡರು ರೇವಣ್ಣ ಅವರು ಅಭಿವೃದ್ಧಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದ್ರು ಅಭಿವೃದ್ಧಿ ಆಗಿದ್ರೆ, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಮೆಡಿಕಲ್ ಕಾಲೇಜು, ಡಿಪ್ಲೊಮಾ ಕಾಲೇಜ್ಗಳು, ಅಷ್ಟು ಡಿಗ್ರಿ ಕಾಲೇಜ್ಗಳು ಏನಾರ ಬಂದಿದ್ರೆ ಅದು ದೇವೇಗೌಡರಿಂದ ಕಾರಣ. ಇಡೀ ರಾಜ್ಯದಂತ ಇಡೀ ಜಿಲ್ಲೆಯಲ್ಲಿ ಅಷ್ಟೊಂದು ಗೌರ್ಮೆಂಟ್ ಕಾಲೇಜ್ಗಳು ಯಾವ್ದಾರ ಬಂದಿದ್ರೆ ಅದು ದೇವೇಗೌಡರ ಕೊಡುಗೆ ಮಾತ್ರ. ಏನು ಅಭಿವೃದ್ಧಿ ಬಗ್ಗೆ ಏನ್ ಮಾತಾಡ್ತಿದ್ದಾರೆ, ಇವತ್ತು ರೋಡಿಂದ ಆಗಿರ್ಬೋದು, ಇವತ್ತು ಹೇಳ್ತಾರೆ ನಮ್ಮ ಕೇಂದ್ರ ಸರ್ಕಾರ ಜಾರಿ ತಂತು ಅಂತ. ಅಂದ್ರೆ ಕೇಂದ್ರ ಸರ್ಕಾರ ಜಾರಿ ತಂದ್ರು ಇವತ್ತು ಕೇಂದ್ರ ಸರ್ಕಾರದ ಹತ್ರ ಹೋಗಿ ಮಾತಾಡಕ್ಕೆ ಬಿಜೆಪಿಯ ಯಾವುದೇ ಒಬ್ಬ ನಾಯಕರಿಗೆ ಧೈರ್ಯ ಇರಲಿಲ್ಲ. ಇವತ್ತು ಮಾನ್ಯ ನಮ್ಮ ದೇವೇಗೌಡರು ರೇವಣ್ಣವ್ರು ಹೋಗಿ ಅಭಿವೃದ್ಧಿಗೋಸ್ಕರ ಇವತ್ತು ಬಜೆಟ್ ಅಲ್ಲಿ ತಂದ್ರು. ಅಂದ್ರೆ ಈ ರೀತಿಯಾದಂತ ಅನೇಕ ಕೆಲಸಗಳನ್ನ ಮಾಡ್ತಿದ್ದಾರೆ. 60,000ಕ್ಕೂ ಹೆಚ್ಚು ಮಹಿಳೆಯರು ಇವತ್ತು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದು ಮಾನ್ಯ ದೇವೇಗೌಡರಿಂದ ಕಾರಣ. ಆದ್ರಿಂದ ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಯಾವುದೇ ಒಂದು ಜಿಲ್ಲೆಗೆ ಹೋಗ್ದಲೇನೆ ಹಾಸನಲ್ಲಿ ಇವತ್ತು ವಿದ್ಯಾಭ್ಯಾಸ ಏನಾರ ಮಾಡ್ತಿದ್ದಾರೆ ಅಂದ್ರೆ ಅದು ಮುಖ್ಯ ಕಾರಣ ದೇವೇಗೌಡರು ಹಾಗೂ ರೇವಣ್ಣವರು. ಹಾಸನಲ್ಲಿ ಯಾರು ಅಭಿವೃದ್ಧಿ ಮಾಡಿದ್ದಾರೆ, ಹಾಸನಲ್ಲಿ ಅಭಿವೃದ್ಧಿ ಯಾರಿಂದ ಆಗ್ತಿದೆ ಅಂತ ತಿಳ್ಕೊಂಡು ಮನಗೊಂಡು ಓಟ್ ಹಾಕ್ತಾರೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತೇನು ಮಾತಾಡೋ ಅವಶ್ಯಕತೆ ಇಲ್ಲ. ಇವತ್ತು 5 ಲಕ್ಷ ಲೀಡಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ತಾರೆ. ಅದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅಭಿಪ್ರಾಯ, ನಮ್ದು ಸ್ವಂತ ಅಭಿಪ್ರಾಯ. ಪ್ರಜಾಪ್ರಭುತ್ವ ರಾಷ್ಟ್ರ. ನನ್ನ ಅಭಿಪ್ರಾಯಕ್ಕೆ ಯಾರು ವಿರೋಧ ಮಾಡೋ ಅವಶ್ಯಕತೆ ಇರಲ್ಲ. ನಮ್ಮ ಹಾಸನದಲ್ಲಿ ಒಂದು ಸೋಮನಹಳ್ಳಿ ಅನ್ನೋ ಒಂದು ಗ್ರಾಮ ಇದೆ. ಸೋಮನಹಳ್ಳಿ ಕಾವಲು ಅಂತ ಒಂದು 70 ಎಕರೆ ಜಾಗ ಇತ್ತು. ಅದು ಏನಾಯ್ತು ಸ್ವಾಮಿ? ಸೋಮನಹಳ್ಳಿ ಕಾವಲಾಗಿಲ್ವಲ್ಲ ಯಾಕೆ ಇವತ್ತು? ಉತ್ತರ ಕೊಡಿ ಜನಗಳಿಗೆ. ಮೋದಿಯವ್ರು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ತರೀಕೆರೆ ಟು ಬಿಳಿಕೆರೆ ರೋಡ್ ರಸ್ತೆ ಕಾಮಗಾರಿ ಆಗ್ತಾ ಇದೆಯಲ್ಲ, ಯಾರು ಕೊಟ್ಟಿದ್ದು? ಮೋದಿ ಅವ್ರು ಕೊಟ್ಟಿದ್ದು. ಸ್ಟೇಟ್ ಹೈವೇ ಇದನ್ನ ಸೆಂಟ್ರಲ್ ಹೈವೇ ಮಾಡಿದ್ರು. ಯಾರು ಕೊಟ್ಟಿದ್ದು? ಇವತ್ತು ಬಿಜೆಪಿ ಅವ್ರು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಆಸ್ತಂಬ ದೇವಸ್ಥಾನಕ್ಕೆ ನಿಮ್ ಕೊಡುಗೆ ಏನ್ರಿ? ಈ ಜಿಲ್ಲೆನಾಗಿ ಯಡಿಯೂರಪ್ಪನವ್ರು 2 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಕಣ್ರಿ. ಇವತ್ತು ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದಂತ ಕಾಲದಲ್ಲಿ 35 ಕೋಟಿ ಹಾಸನ ನಗರಾಭಿವೃದ್ಧಿ ಕೊಟ್ಟವ್ರೆ. ಇವತ್ತು ಮೋದಿ ಅವರು ಕುಡಿಯೋ ನೀರಿಗೋಸ್ಕರ ಅಮೃತ ಯೋಜನೆ ನೋಡಿ 1,600 ಕೋಟಿ ರೂಪಾಯಿ ದುಡ್ಡು ಕೊಟ್ಟವ್ರೆ. ಇನ್ನೇನ್ರಿ ಕೊಡ್ಬೇಕು? 1.5 ವರ್ಷ ಆಯ್ತಲ್ರಿ ಏರ್ಪೋರ್ಟ್ಗೆ ಮೋದಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟು. ಇನ್ನು ಏನ್ರಿ ಮಾಡ್ತಾ ಇದ್ರಿ? 10 ತಿಂಗಳಾಯ್ತಲ್ರಿ ನಿಮ್ ಸರ್ಕಾರ ಬಂದು. ಇದೇ ಜಿಲ್ಲೆ ಅಂತೀರಿ.
ಮಾಡೆಲ್ ಅಂತೀರಿ, ಯಾವ್ದು ಮಾಡೆಲ್? ಇವತ್ತು ಮಾಡೆಲ್ ಇರೋದು ಶಿವಮೊಗ್ಗ ಮಾಡೆಲ್ ಕರ್ನಾಟಕದಲ್ಲಿ. ಯಡಿಯೂರಪ್ಪನವ್ರು ಮಾಡಿ ತೋರಿಸಿದಾರೆ ನೋಡಿ. ಮಾಡೆಲ್ ಅಂದ್ರೆ ಏನು, ಅಭಿವೃದ್ಧಿ ಅಂದ್ರೆ ಏನು? ಗುಜರಾತ್ ನೋಡ್ರಿ, ಗುಜರಾತ್ ನೋಡಿ ಅಭಿವೃದ್ಧಿ ತಿಳಿರಿ. ಇವತ್ತು ಹೇಳ್ತೀರಲ್ಲ ರೇವಣ್ಣವ್ರೆ, ನಿಮಗೆ ಏನಾದ್ರು ಮಾನವ ಮರ್ಯಾದೆ ಇದ್ರೆ ಹಾಸನದಲ್ಲಿ 2 ಕಿಲೋಮೀಟರ್ ರಸ್ತೆಗೆ ರಾಜಕೀಯ ಮಾಡ್ತಾ ಇದ್ರಲ್ಲ ನೀವು. ರಿಂಗ್ ರೋಡ್ ಉದ್ದೂರರು ಓಟ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಆ ಇಡೀ ಹಾಸನ ಜಿಲ್ಲೆ ಜನತೆಗೆ ಅಲ್ಲಿ ಓಡಾಡಕ್ಕೆ ತೊಂದರೆ ಆಗ್ತಾ ಇಲ್ಲ ಸ್ವಾಮಿ. ಇವತ್ತು ನೀವು ಅಭಿವೃದ್ಧಿ ಅಂತ ಹೇಳ್ತಾ ಇದ್ರಲ್ಲ, ಸಾಗಮೆ ರೋಡ್ ಕೆಲಸ ಆಗ್ತಾ ಇರೋದು ಯಾರು? ವಾಲೆ ಮಂಜವ್ರು ಮಾಡಿದ್ದು. 80 ಫೀಟ್ ರೋಡ್ ಕೆಲಸ ಆಗಿರೋದು ವಾಲೆ ಮಂಜವ್ರು ಕೊಟ್ಟಿದ್ರು. ಇದೇ ವಾಲೆ ಮಂಜಣ್ಣವರು ಉದ್ದೂರು ರಿಂಗ್ ರೋಡಿಗೂ ಕೂಡ ದುಡ್ಡು ಬಿಡುಗಡೆ ಮಾಡಿ ಟೆಂಡರ್ ಮಾಡಿಸಿದ್ದಾರೆ. ಇವತ್ತು ರೇವಣ್ಣವರೇ ನೀವು ರಾಜಕೀಯ ಮಾಡಿ ಆ ರಸ್ತೆನ ಹೆಂಗ್ ಮಾಡ್ತಾರ ನೋಡೋಣ ಅಂತಿರಲ್ಲ, ನಿಮಗೆ ಈ ಜನ ವೋಟ್ ಕೊಡ್ಬೇಕಾ? ಇವತ್ತು ಹೇಳ್ತಿರಲ್ಲ ನೀವು ರೈಲ್ವೆ ಮೇಲ್ಸೇತುವೆ ತಗೊಂಡೋಗಿ ಅಂಗಡಿ ಹಾಕಿದ್ರಿ. ನಾವು ಬಿಜೆಪಿ ಕಾರ್ಯಕರ್ತರು ಪ್ರತಾಪ್ ಸಿಂಹ ಅವ್ರ ಹತ್ರ ಕೇಳ್ಕೊಂಡು ಇವತ್ತಾಗ್ತಾ ಇದೆ. ಇವತ್ತು ಅವರು ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಇವತ್ತು ರೈಲ್ವೆ ಮೇಲ್ಸೇತುವೆ ಆಗ್ತಿದೆ ಸ್ವಾಮಿ. ಅಭಿವೃದ್ಧಿ ಯಾವುದು? ನಿಮ್ ಮನೆ ಅಭಿವೃದ್ಧಿ ಆಗ್ಬೇಕಾ? ದೇಶದ ಅಭಿವೃದ್ಧಿ ಆಗ್ಬಾರ್ದಾ ಹೇಳಿ? ದೇಶದ ಅಭಿವೃದ್ಧಿಗೋಸ್ಕರ ಮೋದಿ ಅವ್ರಿಗೆ ಓಟ್ ಕೊಡಿ. ಮೋದಿ ಅವ್ರನ್ನ ದೂರದೃಷ್ಟಿಯಾಗಿ ಯೋಚನೆ ಮಾಡ್ತಾರೆ, ಫ್ಯಾಮಿಲಿಗೆ ಯೋಚನೆ ಮಾಡಲ್ಲ. ಫ್ಯಾಮಿಲಿಗೆ ಯೋಚನೆ ಮಾಡೋದು ಓಟ್ ಕೊಡ್ಬೇಡಿ. ದೇಶಕ್ಕೆ ಉಳಿಸಿ, ದೇಶವನ್ನು ನಾವು ಇರ್ತೀವಿ. ಇವತ್ತು ಇನ್ನೊಂದು ಮಾತು ಹೇಳಬೇಕು ನಾನು, ಇಂಪಾರ್ಟೆಂಟ್. ಗೋಮೋದಿಗಳು ಬಿಜೆಪಿ ಅವರಲ್ಲ. ಗೋಮೋದಿಗಳಾಗಿದ್ರೆ ನಮ್ಮ ದೇಶದಲ್ಲಿ ರಾಷ್ಟ್ರಪತಿನ ಯಾರನ್ನ ಮಾಡಿದ್ವು ಸ್ವಾಮಿ? ನೀವು ಯಾರನ್ನ ಮಾಡ್ತೀರಿ ಸ್ವಾಮಿ? ಯಾರನ್ನ ಮಾಡಿದೀವಿ ನಾವು? ಯಾರನ್ನ ಮಾಡಿದ್ದು? ಇವತ್ತು ರಾಷ್ಟ್ರಪತಿ ಅವ್ರನ್ನ ಗೋವಿಂದ ಅವ್ರು ಮಾಡಿದೀವಿ. ಹಿಂದೆ ಅಬ್ದುಲ್ ಕಲಾಂ ಅವ್ರು ಮಾಡಿದ್ದು. ಈ ದೇಶಕ್ಕೆ ಯೋಗ್ಯವಾದ ವ್ಯಕ್ತಿಗಳು ಮಾಡಿದ್ದು. ನೀವೆಲ್ಲ ಮಾಡೋದು ಯಾರನ್ನ? ಇದಕ್ಕಾಗಿ ಮೋದಿಗೆ ಓಟ್ ಕೊಡಿ. ನಾವು ಕಾಂಗ್ರೆಸ್ ಪಕ್ಷದವರು. ನನಗೆ ಬುದ್ಧಿ ಬಂದಾಗಲಿಂದಲೂ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಯಾವುದಕ್ಕೂ ವೋಟ್ ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಅಂದ್ರೆ ಭಾರತ ದೇಶದಲ್ಲಿ ಕಾಂಗ್ರೆಸ್ ಮಾಡಿರೋ ಒಳ್ಳೆ ಕೆಲಸ ಇನ್ಯಾವ ಪಕ್ಷನೂ ಮಾಡಿಲ್ಲ. ಏನಕ್ಕೆ ಅಂದ್ರೆ ಒಳ್ಳೆ ಕೆಲಸ ಮಾಡೋದ್ರಲ್ಲಿ 2 ಉದಾಹರಣೆ ಕೊಡ್ತೀನಿ ನೋಡಿ. ಆಗ ಸರ್ಜಿಕಲ್ ಸ್ಟ್ರೈಕು ಅಂತ ಈಗ ಅಂತಾರೆ. ನೆಹರು ಕಾಲದಲ್ಲೂ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೂ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. ಹೇಳ್ತಿದ್ರಲ್ಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅದ್ ಮಾಡ್ತು ಇದ್ ಮಾಡ್ತು, ಇಂದಿರಾ ಗಾಂಧಿ ಅವರು ಇದ್ ಮಾಡಿದ್ರು ಅಂತ ಹೇಳಿ. ಅದು ಸರಿಯಾದ ಕ್ರಮವಾಗಿ ಮೋದಿ ತರನೇ ಮಾಡಿದ್ರೆ ಇವತ್ತು ಕಾಶ್ಮೀರವನ್ನು ಅರ್ಧ ಕಾಶ್ಮೀರನ ಪಾಕಿಸ್ತಾನ ಆಕ್ರಮಿಸ್ಕೊಂಡ್ ಮಾಡ್ತಾ ಇರಲಿಲ್ಲ. ಈ ಕಡೆ ಚೀನಾ ಆಕ್ರಮಣ ಮಾಡ್ಕೊಂತ ಇರಲಿಲ್ಲ. ಇವರು ಬರೀ ಷಡ್ಯಂತ್ರ, ಬರೀ ಓಟ್ಗೋಸ್ಕರ ಹಿಂದೂ ಮುಸ್ಲಿಂ ನಡುವೆ ಬರೀ ಜಗಳ ಹೊಡೆದಾಟ ತಂದಿಡೋದು. ಆ ಹಬ್ಬ ಮಾಡ್ತೀವಿ ಈ ಹಬ್ಬ ಮಾಡ್ತೀವಿ ಅಂತ ಇದು ಮಾಡೋದು. ಮೋದಿಜಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲಾದ್ರೂ ಸಹ ರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳಾಗಿದೆಯಾ? ಇಲ್ಲ. ಈಗ ನೋಡಿ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಏನಿದ್ದಾರೆ ಮುಸ್ಲಿಮ್ಸೇ ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅದನ್ನ ಮೋದಿ ಅವರು ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಬರೀ ಕೇವಲ 5 ವರ್ಷ ಕೊಟ್ಬಿಟ್ಟು ಇಷ್ಟೆಲ್ಲ ಮಾಡಿ ಅಂದ್ರೆ 60 ವರ್ಷದಿಂದ ಏನ್ರಿ ಮಾಡಿದ್ದಾರೆ ಇವರು? 60 ವರ್ಷ ಏನ್ರಿ ಮಾಡಿದ್ದಾರೆ? ನಮ್ಮ ಓಟು ದಯವಿಟ್ಟು ನಾವು ಇಷ್ಟು ವರ್ಷದಿಂದ ನಮ್ಮ ಫ್ಯಾಮಿಲಿ ಪೂರ್ತಿ JDS ಕಾಂಗ್ರೆಸ್ಗೋಸ್ಕರ ಏನ್ ವೋಟ್ ಮಾಡ್ತಾ ಇತ್ತು, ಈಗ ನೋಡಿ ಇವ್ರು ಮಾಡ್ತಾರಂತ ಷಡ್ಯಂತ್ರ ಒಳಗಡೆ ಮಾಡೋ ಅಂತ ಈಗ ಹಾಳಾದ ನನ್ನ ಮಕ್ಕಳು ಬರೀ ಜಾತಿ ರಾಜಕಾರಣ. ಸೊ ಬಿಜೆಪಿ ವೋಟ್ ಮಾಡಿ ನೋಡಿ. ಬಿಜೆಪಿ ಈಗ ನೋಡಿ ನರೇಂದ್ರ ಮೋದಿ ಅವ್ರ ಮದುವೆ ಫ್ಯಾಮಿಲಿಗೆ ಏನಾರು ಮಾಡ್ತಾರ? ಇಲ್ಲ. ವಾಜಪೇಯಿ ಮಾಡಿದಾರ? ಇಲ್ಲ, ಮಾಡ್ಕೊಂಡಿಲ್ಲ. ಇವ್ರೇನೋ ಬರೀ ಕುಟುಂಬದವರಿಗೆಲ್ಲ ದುಡ್ಡು, ಹಣಕಾಸು, ಬರೀ ಸೈಟು, ಗಾರ್ಮೆಂಟ್ಸ್, ಬರೀ ಛತ್ರಗಳು ಇವನೇ ಮಾಡ್ಕೊಂಡ್ ಬರ್ತಿದ್ದಾರೆ. ಸೊ ದಯವಿಟ್ಟು ಮೋದಿ ಮಾಡಿ. ಮುಂದೊಂದ್ ದಿವಸ ಚೀನಾನ್ ಸೋಲ್ಸೋ ಶಕ್ತಿ ಇಂಡಿಯಾಕ್ಕೆ ಬರ್ಬೇಕಂದ್ರೆ ಮೋದಿ ಗೆಲ್ಬೇಕು. ಬಿಜೆಪಿ ಅವರು ಬರೀ ಸುಳ್ಳು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ಮೊದಲನೇದು ಏನಪ್ಪ ಸುಳ್ಳು ಭರವಸೆ ಅಂದ್ರೆ ಕಪ್ಪು ಹಣ ವಾಪಸ್ ತರಿಸ್ತೀವಿ ಅಂತ ಅಂದ್ರು. ಕಪ್ಪು ಹಣ ತರಲೇ ಇಲ್ಲ. ಇಲ್ಲಿವರೆಗೂ ಅದ್ರ ಸುದ್ದಿನೇ ಇಲ್ಲ. ರಾಮ ಮಂದಿರ ಹೇಳಿದ್ರು, ಅದೂ ಇಲ್ಲ. ಈಗ ಇನ್ನೊಂದು ಹೇಳ್ತಾರೆ ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು ಮಾಡ್ತದ್ದು ಅದೇ. ಬೇರೆ ದೇಶದವರು ನಮ್ಮ ಮೇಲೆ ದಾಳಿ ಮಾಡಿದಾಗ ಯಾರು ಕೈ ಕಟ್ಟಿ ಕೂತ್ಕೊಳ್ಳಕ್ ಹಾಕಲ್ಲ. ದೇವೇಗೌಡರು ಇವತ್ತು ಪ್ರಧಾನಮಂತ್ರಿ ಆಗಿದ್ರು, ಅವರು ಕೂಡ ಮಾಡೋರು. ಇನ್ನೊಬ್ಬರಾಗಿದ್ರು ಕೂಡ ಮಾಡೋರು. ಅಧಿಕಾರದಲ್ಲಿದ್ದಾಗ ಆ ಪಕ್ಷದ ಒಂದು ಸರ್ಕಾರದ ಕರ್ತವ್ಯ ಅದು. ಇವತ್ತು ಶಿಕ್ಷಣ ಸಂಸ್ಥೆಗಳಿರ್ಬೋದು, ರೈತರ ಸಾಲದಿರ್ಬೋದು, ರೈತರ ಸಾಲದ ಮನ್ನಾ ಮಾಡಲೇ ಇಲ್ಲ ಬಿಜೆಪಿ ಸರ್ಕಾರ. ರೈತರ ಬಗ್ಗೆ ಒಂದೇ ಒಂದಿಷ್ಟು ಇಂಚು ಕಾಳಜಿಯನ್ನು ವಹಿಸಿಲ್ಲ. ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಯುವಕರೆಲ್ಲ ಬೀದಿ ಪಾಲಾಗ್ಯವ್ರು ವಿದ್ಯಾಭ್ಯಾಸ ಮಾಡಿ. ಯಾವುದೂ ಇಲ್ಲ. ಎಲ್ಲ ಸುಳ್ಳು ಭರವಸೆ ಮೇಲೆ ಇವರು ಅಧಿಕಾರಕ್ಕೆ ಬಂದ್ರು. ಈ ಸರಿಯ ದೇವೇಗೌಡರು ಮತ್ತು ಜಿಲ್ಲೆ ಏನು ಜನ ದೇವೇಗೌಡರು ಮತ್ತು ಅವ್ರ ಮಕ್ಕಳು ಏನ್ ಕೆಲಸ ಮಾಡಿದ್ದಾರೆ ಅದ್ರ ಮೇಲೆ ಜನ ತೀರ್ಪು ಕೊಡ್ತಾರೆ. ಅಲ್ಲಿವರೆಗೂ ಕಾದು. ರಾಹುಲ್ ಗಾಂಧಿ ಅವರೇ ಇವತ್ತೊಂದು ನಮ್ಮ ನರೇಂದ್ರ ಮೋದಿ ಅವರು ಒಂದು ಬಿರುದು ಕೊಟ್ಟಿದ್ದೀರಾ, ಚೌಕಿದಾರ್
ಚೌಕಿದಾರ್ ನರೇಂದ್ರ ಮೋದಿ ಇಡೀ ದೇಶದಲ್ಲಿ ಚೌಕಿದಾರ್ ಆಗಿದ್ದಾರೆ. ಇವತ್ತು ದೇಶನ ಕಾಯ್ತಾ ಇದ್ದಾರೆ. ಇವತ್ತು ದೇಶಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಕ್ಕೆ ಯಾರಿಗೆ ನೈತಿಕತೆ ಇಲ್ಲ. ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಕಷ್ಟ ಸುಖಗಳ ಇವತ್ತು ಎಷ್ಟು ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ, ಭಾರತ ದೇಶದಲ್ಲಿ ಇವತ್ತು ಗಡಿಭಾಗ ಇರ್ಬೋದು, ಇವತ್ತು ರಸ್ತೆಗಳಿರ್ಬೋದು, ಇವತ್ತು ಭಾರತ್ ಮಾಲಾ ಅಂತ ಹೇಳ್ಬಿಟ್ಟು ಇವತ್ತು ದೇಶಾದ್ಯಂತ ನಮ್ಮ ಗಡಿ ಕಾಯಕ್ಕೋಸ್ಕರ ಮತ್ತೆ ಅದು ಭಾರತ್ ಮಾಲ್ದಿಂದ ಏನ್ ಸಹಾಯ ಆಗುತ್ತೆ ಅಂತಂದ್ರೆ, ಭಾರತ ಮಾಲ್ದಲ್ಲಿ ಇವತ್ತು ಆ ರಸ್ತೆಲಿ ಫ್ಲೈಟ್ಗಳು ಇಳಿಸೋ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಒಂದು ವಾರ ಆಗೋ ಸಂದರ್ಭದಲ್ಲಿ ಆ ಫ್ಲೈಟ್ ಇಳಿಸಿ ಅಲ್ಲಿ ವಾರ್ ಮಾಡೋ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಚೀನಾ ದೇಶಕ್ಕೆ ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ. ಇವತ್ತು ಇಡೀ ಪ್ರಪಂಚದಲ್ಲೇ ಎಲ್ಲಾ ದೇಶನೂ ಸಹ ಇವತ್ತು ಚೀನಾ ದೇಶನ ಮೊನ್ನೆ ಒಂದು ಸಭೆಗೆ ಬಹಿಷ್ಕರಿಸಿದೆ. ಅದು ನರೇಂದ್ರ ಮೋದಿ ಅವ್ರ ಕೈಲಿ ಮಾತ್ರ ಸಾಧ್ಯ. ಇವತ್ತು ಪಾಕಿಸ್ತಾನದಲ್ಲೇ ಇವತ್ತು ಆಗಿರ್ತಕ್ಕಂಥ ಸ್ಟ್ರೈಕ್, ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತಾಡ್ತೀರಾ. ಸರ್ಜಿಕಲ್ ಸ್ಟ್ರೈಕ್ ಮಾಡಲೇಬೇಕಾಗಿತ್ತು. ಅದು ನಮ್ಮ ದೇಶದ ಪ್ರತಿಷ್ಠೆ, ಪ್ರತಿಕಾರ ಕೊಡಬೇಕಾಗಿತ್ತು, ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಯಾರು ಮಾತಾಡಬೇಡಿ. ಇವತ್ತು ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿ ಅವರು ಇವತ್ತು ಮಾಡಿರ್ತಕ್ಕಂಥ ಒಂದು ಆಯುಷ್ಮಾನ್ ಯೋಜನೆ, ಪ್ರತಿಯೊಬ್ಬ ಒಂದು ಕುಟುಂಬದಲ್ಲಿ ಆರೋಗ್ಯ ತಪ್ಪಿದ್ರೆ ಇವತ್ತು 5 ಲಕ್ಷ ರೂಪಾಯಿ ಧನ ಸಹಾಯ ಕೊಟ್ಟಿದ್ದಾರೆ. ಇವತ್ತು ಅಂತ ದೊಡ್ಡ ಕೆಲಸಗಳು, ಗ್ಯಾಸ್ ಉಜ್ವಲ ಯೋಜನೆ, ಆಮೇಲೆ ಮೇಕ್ ಇನ್ ಇಂಡಿಯಾ, ಈ ತರದ ನಾವು ಸಾವಿರಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ದಯಮಾಡಿ ನರೇಂದ್ರ ಮೋದಿ ಅವರಿಗೆ ಈ ಬಾರಿ ನಮ್ಮ ಕರ್ನಾಟಕದಲ್ಲ, ಹಾಸನ ಜಿಲ್ಲೆಯಲ್ಲಿ ಇವತ್ತು ನಾವು ಮತ್ತೆ ಕಾಂಗ್ರೆಸ್ ನಮ್ಮ ಎ ಮಂಜು ಅವರು ಬಂದಿದ್ದಾರೆ. ಇವತ್ತು ಅತಿ ಹೆಚ್ಚಿನ ಮತದಲ್ಲಿ 2.5 ಲಕ್ಷ ಅಧಿಕ ಮತದಲ್ಲಿ ನಾವು ಗೆಲ್ಲಿಸಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಬರೋ ಭಾರತ್ ಮಾತಾ ಕೀ. ನಮ್ಮ ಸ್ನೇಹಿತರೊಬ್ರು ಹಾಸನಕ್ಕೆ ಏರ್ಪೋರ್ಟ್ ಕೊಟ್ಟಿದ್ದು ಮೋದಿ ಅವರು ಅಂತ ಹೇಳಿದ್ರು. ಪಾಪ ಅವರಿಗೆ ಮಾಹಿತಿ ಇಲ್ಲ. ಅಲ್ಲ ಯಾವ ಗ್ರೀನ್ ಸಿಗ್ನಲ್ ಮೋದಿ ಅವ್ರು ಕೊಡ್ಲಿಲ್ಲ. ಗ್ರೀನ್ ಈಗ ಅದ್ ಬಿಡಿ ಹೋಗ್ಲಿ. ಇವಾಗ ನರೇಂದ್ರ ಮೋದಿ ಅವರು ಸಾಕಷ್ಟು ಮಾಡಿದ್ರ ಬಿಟ್ರ ಅದು ಜನಗಳಿಗೆ ಗೊತ್ತಿದೆ. ಸೈನಿಕರು ಮಾಡಿದ ಯುದ್ಧನ ನಾವೇ ಮಾಡಿದೀವಿ ಅನ್ನೋ ರೀತಿ ಹೋಗಿ ಇವ್ರು ಬಿಂಬಿಸ್ಕೊತಾರಲ್ಲ. ಸೈನಿಕರು ಸಾರ್ ಪ್ರಾಣ ಕೊಟ್ಟಿದ್ದು ನರೇಂದ್ರ ಮೋದಿ ಅವ್ರು ಗನ್ ಹಿಡ್ಕೊಂಡು ಹೋಗಿರ್ಲಿಲ್ಲ. ಯಾವುದೇ ಪ್ರಧಾನ ಮಂತ್ರಿ ಈ ದೇಶಕ್ಕಿದ್ರು ಇದೇ ರೀತಿ ಡಿಸಿಷನ್ ತಗೋಬೇಕಿತ್ತು. ಅದನ್ನ ಅವ್ರು ತಗೊಂಡಿದ್ದಾರೆ ಅಷ್ಟೇ. ಅದು ಬಿಟ್ರೆ ಸೈನಿಕರಿಗೆ ಇರೋದು ಗುಂಡಿಗೆ. ನರೇಂದ್ರ ಮೋದಿ ಅವ್ರು ಹೋಗಿ ಯುದ್ಧ ಮಾಡಿಲ್ಲ. ಅದ್ರ ಬಗ್ಗೆ ದಯವಿಟ್ಟು ಅದನ್ನ ರಾಜಕೀಯವಾಗಿ ಬಳಸ್ಕೋಬೇಡಿ. ನಿಮಗೆ ನಾನು ಹೇಳ್ತಾ ಇದ್ದೀನಿ. ಆದ್ರೆ ರೇವಣ್ಣ ಅವರು ದೇವೇಗೌಡರು ರೈತರುಗಳಿಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ, ಕುಮಾರಣ್ಣನ ಅಭಿವೃದ್ಧಿ ಕಾರ್ಯ ನೀವೆಲ್ಲ ನೋಡ್ತಾನೆ ಇದ್ದೀರಾ. ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ. ದೇವೇಗೌಡರು ಪ್ರಧಾನ ಮಂತ್ರಿ ಆಗಿದ್ದಾಗ ಯಾಕೆ ಏನು ಗಲಾಟೆ ನಡೀಲಿಲ್ಲ? ದೇವೇಗೌಡರು ಪಂಚೆ ಹುಟ್ಟಿದ್ರು ಅಂತನಾ? ಇವ್ರು ಪೈಜಾಮ ಹಾಕಿದ್ರು ಅಂತ ಈಗ ಗಲಾಟೆ ಆಗ್ತಾವ? ಯಾಕೆ ಸರ್ ಇದೆಲ್ಲ ಮಾಡ್ತಾರೆ? ನನ್ನ ಸ್ನೇಹಿತರು ಒಬ್ರು ಒಂದು ಕ್ವಶನ್ ಕೇಳಿದ್ರು. ನಾನ್ ಕೇಳ್ತಿರೋ ಪ್ರಶ್ನೆ ಎಲ್ಲ ತಪ್ಪು ತಿಳ್ಕೊಬೇಡಿ. ಈ ಎಲೆಕ್ಷನ್ ಬಂದಾಗ ಬಿಜೆಪಿ ಪಾರ್ಟಿ ಆಫೀಸ್ ಮುಂದೆ ಟಿಫನ್ ಬಾಕ್ಸ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಎಲೆಕ್ಷನ್ ಬಂದಾಗ ಯಾರೋ ಒಂದು 300 kg ಬಾಂಬ್ ನ ತಗೊಬಂದು ಬ್ಲಾಸ್ಟ್ ಮಾಡ್ತಾರೆ. ಈ ಬಾರ್ಡ್ರಿಂದ ಏನೂ ಬರಲ್ಲ ಅಂತ ಅಷ್ಟು ಟೈಟ್ ಸೆಕ್ಯೂರಿಟಿ ಮಾಡಿದೀವಿ, ಫೆನ್ಸಿಂಗ್ ಮಾಡಿದೀವಿ, ಅಡ್ವಾನ್ಸ್ಡ್ ವೆಪನ್ಸ್ ಕೊಟ್ಟಿದೀವಿ ಎಲ್ಲ ಹೇಳ್ತಾರೆ. ಆದ್ರೆ ಅಷ್ಟು ಮಟ್ಟದ ಬಾಂಬ್ ನಮ್ ದೇಶದೊಳಗಡೆ ಬರುತ್ತೆ ಅಂದ್ರೆ ಇದು ಯಾರ್ದು ಸಮರ್ಥ ರಾಜಕಾರಣ ಯಾರು ಮಾಡ್ತಿದ್ದಾರೆ? ಅಸಮರ್ಥರು ಯಾರು? ಇದನ್ನೆಲ್ಲ ಬಿಡಿ, ದೇಶದ ಬಿಡಿ, ಹಾಸನ ಜಿಲ್ಲೆ ನೆನ್ಕೊಳ್ಳೋದಾದ್ರೆ ಪ್ರಜ್ವಲ್ ರೇವಣ್ಣ ಅವರು 2 ಲಕ್ಷಕ್ಕಿಂತ ಹೆಚ್ಚು ಮತದಿಂದ 100% ಗೆಲ್ತಾರೆ. ಡೈರಿ ಕೊಡುಗೆ ಆಗ್ಲಿ ಮತ್ತೊಂದಾಗಿರ್ಲಿ ಎಲ್ಲ ರೇವಣ್ಣ ಅವ್ರದೇ. ಇವ್ರು ಯಾವ್ದೋ ರೋಡು, ಯಾವ್ದೋ ಒಂದ್ ಚಿಕ್ಕ ಪುಟ್ಟದೆಲ್ಲ ಇಟ್ಕೊಂಡು ಬಿಜೆಪಿ ಅವ್ರು ಕೊಟ್ರು, ದೇವಸ್ಥಾನಕ್ಕೆ 2 ಕೋಟಿ ದುಡ್ಡು ಕೊಟ್ರು ಅಂದ್ಬಿಟ್ರೆ ಅಭಿವೃದ್ಧಿ ಆಗ್ಲಿಲ್ಲ ಸರ್. ದೇವಸ್ಥಾನಕ್ಕೆ ದುಡ್ಡು ಕೊಟ್ಟ ತಕ್ಷಣ ಬಡವ್ರು ಹೊಟ್ಟೆ ತುಂಬಲ್ಲ. ನೋಡ್ರಲ್ಲ, ಈಗ ಭಾರಿ ಜಿದ್ದಾಜಿದ್ದೆ ಆಗುತ್ತೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಗೆ ಅವರ ಅಭಿಪ್ರಾಯವನ್ನ ಹಂಚ್ಕೊಂಡ್ರು. ಇನ್ನು ಮೈಕನ್ನು ಕಿತ್ಕೊಂಡು ಅವರು ಮಾತಾಡಿದ್ರು. ಈಗ ಒಳನರಸೀಪುರ ಕ್ಷೇತ್ರಕ್ಕೆ ನಮ್ಮ ಮೋಹನ ಹೋಗ್ಲಿಕ್ಕೆ ಸಿದ್ಧಲಾಗಿದೆ. ಈಗ ಒಳನರಸೀಪುರ ಕ್ಷೇತ್ರಕ್ಕೆ ನಮ್ಮ ಮೋಹನ ಈಗ ಓಡ್ತಾ ಇದೆ.